ಅರೆಸ್ಟ್ ಆದ ನಂತರ ದರ್ಶನ್ ಹೇಗಿದ್ದಾರೆ ಗೊತ್ತಾ? ದರ್ಶನ್ ಸೊರಗ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಸಿಗ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಬೇರೆ ಯಾವ ಮಾಧ್ಯಮದಲ್ಲೂ ಕೂಡ ಇಲ್ಲದ ದರ್ಶನ್ ಒಳಗಡೆ ಎಂಟ್ರಿಯಾಗಿ ಆಸ್ಪತ್ರೆಯಲ್ಲಿ ದರ್ಶನ್ ವೈದ್ಯಕೀಯ ತಪಾಸಣೆಗೆ ಹೋಗ್ತಾ ಇರುವಂತ ಎಕ್ಸ್ಕ್ಲೂಸಿವ್ ದೃಶ್ಯ ಲಭ್ಯ ಆಗಿದೆ. ದರ್ಶನ್ ಅರೆಸ್ಟ್ ಆದ ನಂತರ ಸೊರಗ ಹೋಗಿದ್ದಾರೆ. ಸರಿಯಾಗಿ ಊಟ ತಿಂಡಿ ಮಾಡ್ತಾ ಇಲ್ಲ ದರ್ಶನ್. ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್ ದರ್ಶನ್ ಈಗಿರುವ ಎಕ್ಸ್ಕ್ಲೂಸಿವ್ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ದರ್ಶನ್ ತೂಕ 3ರಿಂದ 4 kg ಅಷ್ಟು ಇಳಿಕೆ ಆಗಿದ್ದಾರೆ. ದರ್ಶನ್ ಸೊರಗ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಸಿಗ್ತಾ ಇದೆ. ಮತ್ತೆ ಸಂಪರ್ಕದಲ್ಲಿದ್ದಾರೆ ನಾಗೇಂದ್ರ ಬಾಬು. ದರ್ಶನ್ ಹೇಗಿದ್ದಾರೆ? ಈಗ ಸೊರಗ ಹೋಗಿದ್ದಾರಾ? ವೆಯ್ಟ್ ಕಮ್ಮಿ ಆಗಿದೆಯಂತೆ ದರ್ಶನ್ದು. ನಾಗೇಂದ್ರ ಬಾಬು, ರಂಜಿತ್ ನೋಡಿ, ದರ್ಶನ್ ಹೈಟ್ ಅಂತೂ ಕಡಿಮೆ ಆಗೋದಕ್ಕೆ ಸಾಧ್ಯ ಇಲ್ಲ, ಆದರೆ ವೆಯ್ಟ್ ಅಂತೂ 3ರಿಂದ 4 kg ಕಡಿಮೆ ಆಗಿದೆ ಅನ್ನುವ ಮಾಹಿತಿ ಈಗ ರಿಪಬ್ಲಿಕ್ ಕನ್ನಡಕ್ಕೆ ವೈದ್ಯಕೀಯ ಉನ್ನತ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಯಾಕೆಂದರೆ ಆರೋಪಿಯನ್ನು ಮೊದಲಿಗೆ ತಪಾಸಣೆ ನಡೆಸೋದಕ್ಕಿಂತ ಮುಂಚೆ ಅಲ್ಲಿ ಪ್ರಮುಖವಾಗಿ ಅವರ ವೆಯ್ಟನ್ನು ಚೆಕ್ ಮಾಡ್ತಾರೆ. ವೆಯ್ಟನ್ನು ಚೆಕ್ ಮಾಡಿದ ಬಳಿಕ ಅವರ ಹೈಟನ್ನು ಕೂಡ ನಾರ್ಮಲ್ ಆಗಿ ಅದನ್ನು ತೆಗೆದುಕೊಳ್ತಾರೆ. ಹೀಗೆ ವೆಯ್ಟನ್ನು ಚೆಕ್ ಮಾಡುವಂಥ ಸಂದರ್ಭದಲ್ಲಿ ಗೊತ್ತಾಗಿರೋದು ಅವರ ತೂಕ ಕಡಿಮೆ ಆಗಿದೆ ಅಂತೇಳಿ. ಯಾವ ಕಾರಣಕ್ಕೋಸ್ಕರ ಈ ರೀತಿಯಾಗಿ ತೂಕ ಕಡಿಮೆ ಆಗಿದೆ ಅಂತೇಳಿ ಗಮನಿಸಿದಾಗ ಅನ್ನಪೂರ್ಣೇಶ್ ನಗರ ಪೊಲೀಸ್ ಠಾಣೆಯಲ್ಲಿ ಇರಿಸಿ ನಿರಂತರವಾಗಿ ದರ್ಶನ್ ವಿಚಾರಣೆ ನಡೆಸಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಊಟವನ್ನು ಕೊಟ್ಟರು ಕೂಡ ದರ್ಶನ್ ತೆಗೆದುಕೊಳ್ತಾ ಇಲ್ಲ ಅನ್ನುವ ಮಾಹಿತಿ, ಜೊತೆಗೆ ತಿಂಡಿಯನ್ನು ಕೂಡ ಕೊಟ್ಟರು ಅದನ್ನು ಕೂಡ ಸರಿಯಾಗಿ ಸೇವನೆ ಮಾಡ್ತಾ ಇಲ್ಲ ಅಂತೇಳಿ ಪೊಲೀಸರೇ ಬಲವಂತದಿಂದ ಅವರಿಗೆ ಊಟ ತಿಂಡಿಯನ್ನು ಮಾಡಿ ಅಂತ ಹೇಳಿ ಬಲವಂತದಿಂದ ಅವರಿಗೆ ಒಂದು ಕೊಡುವಂಥ ಕೆಲಸಗಳು ಕೂಡ ಆಗ್ತಾ ಇದೆ ಅನ್ನುವ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಯಾಕೆಂದರೆ ಕಸ್ಟಡಿಯಲ್ಲಿರುವಂಥ ದರ್ಶನ್ಗೆ ಆರೋಗ್ಯದಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಆಗಬಾರದು ಅಂತೇಳಿ ಈ ಹಿಂದೆಯೂ ಕೂಡ ಅಂದರೆ 2011ರಲ್ಲೂ ಕೂಡ ಪತ್ನಿಯ ಜೊತೆ ಒಂದು ಗಲಾಟೆ ಆಗಿದ್ದಂಥ ಸಂದರ್ಭದಲ್ಲೂ ಕೂಡ ಜೈಲಿಗೆ ಹೋದ ಬಳಿಕ ಅವರ ಆರೋಗ್ಯದಲ್ಲಿ ಏರುಪೇರಾಗಿತ್ತು. ಹಾಗಾಗಿ ಮತ್ತೊಮ್ಮೆ ಅದು ಅಂತಹ ಘಟನೆಗಳು ಮರುಕಳಿಸಬಾರ್ದು, ಅವರ ಆರೋಗ್ಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಏರ್ಪೇರು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಪೊಲೀಸರೇ ಬಲವಂತದಿಂದ ಅವರಿಗೆ ಊಟ ತಿಂಡಿ ಕೊಡುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ನಾವಲ್ಲಿ ಆಸ್ಪತ್ರೆ ಮುಂಭಾಗದ ಒಂದು ಒಳಗೆ ಹೋಗ್ತಾ ಇರುವಂಥ ದೃಶ್ಯವನ್ನ ಕೂಡ ಗಮನಿಸಿದಾಗ ದರ್ಶನ್ ಸಂಪೂರ್ಣವಾಗಿ ಸೊರಗಿ ಹೋಗಿರೋದು ಅಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಾ ಇತ್ತು. ರಂಜಿತ್. ಓಕೆ ನಾಗೇಂದ್ರ ಬಾಬು, ಮತ್ತೆ ಸಂಪರ್ಕ ಮಾಡ್ತೀವಿ. ಲೈನಲ್ಲಿ ಹಂಗೆ ಇರಿ ನಾಗೇಂದ್ರ ಬಾಬು. ನೋಡಿ, ದರ್ಶನ್ ಸೊರಗೋಗಿದ್ದಾರೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಈಗ ದರ್ಶನ್ ಮತ್ತೆ ಡಿ ಗ್ಯಾಂಗ್ ಇದೆಯಲ್ಲ, ನಾಳೆ ಈ 19 ಜನರ ಪೊಲೀಸ್ ಕಸ್ಟಡಿ ನಾಳೆ ಅಂತ್ಯ ಆಗೋ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಹಾಜರುಪಡಿಸ್ತಾರೆ ಕಾಕಿ ಟೀಮ್. ನಾಳೆ ಡಿ ಗ್ಯಾಂಗ್ಗೆ ಮತ್ತೆ ಕಸ್ಟಡಿಯೋ ಅಥವಾ ಪರಪ್ಪನ ಅಗ್ರಹಾರವೋ ಅನ್ನೋದು ನಾಳೆ ಡಿಸೈಡ್ ಆಗುತ್ತೆ. ಹೆಚ್ಚಿನ ವಿಚಾರಣೆಗೆ ಮತ್ತೆ ಕಸ್ಟಡಿಗೆ ಕೇಳ್ತಾರ ಪೊಲೀಸರು. ನಾಳೆ ಡಿ ಗ್ಯಾಂಗ್ ಪೊಲೀಸ್ ಕಸ್ಟಡಿ ಅಂತ್ಯ ಆಗುವ ಹಿನ್ನೆಲೆಯಲ್ಲಿ ಮೊದಲು 5 ದಿನ, ಅದಾದ ನಂತರ ಮತ್ತೆ 5 ದಿನ, ಸುಮಾರು 10 ದಿನಗಳಿಂದಲೂ ಕೂಡ ಪೊಲೀಸ್ ಕಸ್ಟಡಿಯನ್ನು ಎದುರಿಸ್ತಾ ಇರುವಂಥ ದರ್ಶನ್ ಮತ್ತೆ KD ಗ್ಯಾಂಗ್ ಈಗ ಅವರ ಪೊಲೀಸ್ ಕಸ್ಟಡಿ ನಾಳೆಗೆ ಅಂತ್ಯ ಆಗುವ ಹಿನ್ನೆಲೆಯಲ್ಲಿ ನಾಳೆ ಪರಪ್ಪನ ಅಗ್ರಹಾರಕ್ಕೆ ಅವ್ರನ್ನ ಕಳಿಸ್ತಾರೋ ಅಥವಾ ಅವ್ರನ್ನ ಪೊಲೀಸ್ ಕಸ್ಟಡಿಗೆ ಕೊಡ್ತಾರೋ ಅನ್ನೋದ್ರ ಬಗ್ಗೆ ಈಗಿರುವಂಥ ಕುತೂಹಲ. ರೈಟ್, ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿ. ನಾಗೇಂದ್ರ ಬಾಬು, ಇರೋ ಪ್ರಶ್ನೆ ಅಂತಂದ್ರೆ ಇಲ್ಲಿವರೆಗೂ ಎಷ್ಟು ಸಾಕ್ಷ್ಯ ಸಂಗ್ರಹ ಆಗಿದೆ, ಎಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನ ಪಡೆದುಕೊಳ್ಳಲಾಗಿದೆ ತನಿಖಾಧಿಕಾರಿಗಳಿಂದ ಅನ್ನೋದ್ರ ಆಧಾರದ ಮೇಲೆ ಬಹುತೇಕ ಮತ್ತೊಮ್ಮೆ ಪೊಲೀಸ್ ಕಸ್ಟಡಿಗ ಅಥವಾ ನ್ಯಾಯಾಂಗ ಬಂಧನವ ಅನ್ನೋದು ಡಿಪೆಂಡ್ ಆಗುತ್ತೆ. ಏನಾಗಬಹುದು? ನೀವು ಕೂಡ ಅನೇಕ ಈ ರೀತಿಯ ಕೊಲೆ ಪ್ರಕರಣಗಳನ್ನ ನಿಮ್ಮ ಕ್ರೈಮ್ ರಿಪೋರ್ಟಿಂಗ್ ಅವಧಿಯಲ್ಲಿ ಗಮನಿಸಿರ್ತೀರಿ. ಸೊ ಅದರ ಆಧಾರದ ಮೇಲೆ ಹೇಳೋದಾದ್ರೆ ಏನಾಗಬಹುದು? ಪರಪ್ಪನ ಅಗ್ರಹಾರನ ಅಥವಾ ಮತ್ತೊಂದಷ್ಟು ದಿನ ಡ್ರಿಲ್ಲಿಂಗ ಏನಾಗಬಹುದು ಅಂತ? ಸ್ಮಿತಾ, ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಮ್ಮ ಪೊಲೀಸರು ಯಾವ ರೀತಿಯಾಗಿ ಸಾಕ್ಷಿಗಳನ್ನು ಕಲೆ ಹಾಕ್ತಾರೆ ಅಂತಂದರೆ ತನಿಖೆಗೆ ಪೂರಕವಾಗಿರಬೇಕು, ಜೊತೆಗೆ ಆರೋಪಿಗಳಿಗೆ ತಕ್ಕ ಶಾಸ್ತಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಪೂರಕವಾದಂತಹ ಒಂದು ಸಾಕ್ಷಿಗಳನ್ನು ಕಲೆ ಹಾಕ್ತಾರೆ. ಈ ಹಿಂದೆ ಒಂದು ಅಜ್ಜಿಯ ಮರ್ಡರ್ ಕೇಸ್ನಲ್ಲಿ BDA ಮೇಲೆ ಸಿಕ್ಕಿದ್ದಂತಹ ಒಂದು ಎಂಜಲ್ ಮಾದರಿಯನ್ನು ಪಡೆದುಕೊಂಡು ಅದರಿಂದ ಆರೋಪಿಯನ್ನು ಕಠಿಣ ಶಿಕ್ಷೆ ಆಗೋದಕ್ಕೆ ಪೊಲೀಸರು ಕಾರಣಕರ್ತರಾಗಿರ್ತಾರೆ. ಈಗ ಈ ಪ್ರಕರಣದಲ್ಲಿ ಸುಮಾರು 128ಕ್ಕೂ ಹೆಚ್ಚು ಸಾಕ್ಷಿಗಳನ್ನು ಕಲೆ ಹಾಕಿದ್ದಾರೆ ಪೊಲೀಸರು. ಒಂದೊಂದು ಸಾಕ್ಷಿಗಳನ್ನು ಕೂಡ ಇಟ್ಟುಕೊಂಡು ಆರೋಪಿಗಳ ವಿಚಾರಣೆಯನ್ನು ಕೂಡ ಮಾಡಿದ್ದಾರೆ. ಒಂದು ಟೆಕ್ನಿಕಲ್ ಎವಿಡೆನ್ಸ್ ಆಗಿರ್ಬೋದು ಅಥವಾ ಸೈಂಟಿಫಿಕ್ ಎವಿಡೆನ್ಸ್ ಆಗಿರ್ಬೋದು ಅಥವಾ ಫಿಸಿಕಲ್ ಎವಿಡೆನ್ಸ್ಗಳಾಗಿರ್ಬೋದು, ಇದೆಲ್ಲವನ್ನು ಕೂಡ ಇಟ್ಟುಕೊಂಡು ಪೊಲೀಸರು ಒಂದಷ್ಟು ಸಾಕ್ಷಿಗಳನ್ನು ಮುಂದಿಟ್ಟುಕೊಂಡು ಪ್ರಶ್ನೆಗಳನ್ನು ಮಾಡ್ತಾ ಹೋಗಿದ್ದಾರೆ. ಪ್ರಮುಖವಾಗಿ ಈ ಪ್ರಕರಣದಲ್ಲಿ ಕರೆಂಟ್ ಶಾಕ್ ಅನ್ನು ಕೊಟ್ಟು ಆರೋಪಿಯನ್ನು ಕೊಲ್ಲಲಾಗಿತ್ತು ಅಂತ ಹೇಳಲಾಗಿತ್ತು. ಮೆಗಾರ್ ಮೆಷಿನ್ ಅನ್ನ ಅದನ್ನು ಕೂಡ ಆ ಒಂದು ಡಿವೈಸ್ ಅನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಸ್ಮಿತಾ, ಈ ಎಲ್ಲ ಸಾಕ್ಷಿಗಳನ್ನ ಇಟ್ಟುಕೊಂಡು ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗುವ ನಿಟ್ಟಿನಲ್ಲಿ ಪೊಲೀಸರು ಈಗ ಎಲ್ಲ ರೀತಿಯಾದಂತಹ ಒಂದು ಆರೋಪ ಪಟ್ಟಿ, ದೋಷಾರೋಪ ಪಟ್ಟಿ ಅಂತ ಏನ್ ಬರುತ್ತೆ ಅದನ್ನ ಸಿದ್ಧತೆ ಪಡಿಸ್ತಾ ಇದ್ದಾರೆ. ಸ್ಮಿತಾ. ರೈಟ್, ಧನ್ಯವಾದ ನಾಗೇಂದ್ರ ಬಾಬು ಮಾಹಿತಿಗಾಗಿ.